ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 14ನೆಯ ಸರ್ಗದಲ್ಲಿ ಆಚಾರ್ಯರು ತಾವು ತಮ್ಮ ಗ್ರಂಥರಾಶಿಗಳನ್ನು ವಾಪಸ್ಸು ಪಡೆದುಕೊಂಡಿದ್ದು ನರಸಿಂಹ ಭೂಪಾಲನ ಸಮಕ್ಷದಲ್ಲಿ ಅದನ್ನು ಆಚಾರ್ಯರು ಶಂಕರ ಪಂಡಿತರಿಗೆ ಒಪ್ಪಿಸಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರಂಥ ಮಹಾಮೇಧಾವಿಗಳು, ಅವರ ಕಥೆ, ಅವರ ಆಚಾರ್ಯರನ್ನು ಯಾವ ರೀತಿಯಾಗಿ ಗೌರವದಿಂದ ಕಂಡರು. ಆ ಸಂದರ್ಭದಲ್ಲಿ ಆಚಾರ್ಯರ ಬಗ್ಗೆ ಯಾವ ಅಭಿಪ್ರಾಯವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಹೊಂದಿದ್ದರು, ಅದೆಲ್ಲ ವಿಚಾರಗಳನ್ನು 14ನೇ ಸರ್ಗದಲ್ಲಿ ನಾವು ನೋಡಿದ್ವಿ. ಇನ್ನು ಮುಂದೆ 15ನೆಯ ಸರ್ಗ ಪ್ರಾರಂಭ ಆಗತ್ತೆ. ಹಳ್ಳಿಯ ಜನರುಗಳೆಲ್ಲ ಆಚಾರ್ಯರ ದರ್ಶನಕ್ಕೋಸ್ಕರವಾಗಿ ಬರ್ತಾ ಇದ್ದರು. ಆಚಾರ್ಯರು ದೇವಾಲಯದಲ್ಲಿ ತಾವು ವಾಸವನ್ನು ಮಾಡ್ತಾ ಇದ್ದಾರೆ. ಅವರು ಬರೆದಿರ್ತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷ್ಯ. ಬದರಿನಾರಾಯಣ ದೇವರು, ವೇದವ್ಯಾಸ ದೇವರು, ಸಾಕ್ಷಾತ್ ಪರಮಾತ್ಮನೇ ಆಚಾರ್ಯರಿಗೆ ಆದೇಶವನ್ನು ನೀಡಿದ್ದ. ಆದೇಶಕ್ಕನುಗುಣವಾಗಿ ತಮ್ಮ ಗುರುಗಳು ಆಚಾರ್ಯರಿಗೆ ಹೇಳಿದ್ರು ಕುರುಸೂತ್ರ ಭಾಷ್ಯಂ ಎಂಬುದಾಗಿ. ಅದಕ್ಕನುಗುಣವಾಗಿ ಅವರು ಭಾಷ್ಯದ ರಚನೆಯನ್ನು ಆಚಾರ್ಯರು ಮಾಡಿದರು. ಆ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಆ ಗಂಗಾ ಪ್ರವಾಹದಂತೆ ಇರತಕ್ಕಂತಹ ಆಚಾರ್ಯರ ಪ್ರವಚನ, ಅದನ್ನು ಕೇಳಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆಗೆ ಅನೇಕ ದಿವಸಗಳ ಕಾಲ ಶಾಸ್ತ್ರ ವಿಮರ್ಶೆ, ಇಬ್ಬರೂ ಕೂಡ ಕುಳಿತುಕೊಂಡು ಎಲ್ಲ ದರ್ಶನಗಳ ವಿಮರ್ಶೆಯನ್ನು ಬಹಳಷ್ಟು ದಿವಸಗಳ ಕಾಲ ಅವರು ಮಾಡಿದ್ದಾರೆ. ಆಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಭಾಷ್ಯದ ಮೇಲೆ ತಮ್ಮ ಟೀಕೆ, ತತ್ವಪ್ರದೀಪ ಎಂಬತಕ್ಕಂತಹ ಟೀಕೆಯನ್ನು ಅವರು ರಚನೆ ಮಾಡಿದರು. ಅದ್ಭುತವಾಗಿರ್ತಕ್ಕಂತಹ ಟೀಕೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದವರು. ಕ್ಷಣದಾಸು ವಿಚಕ್ಷಣ ಸವೀಕ್ಷ್ಯ ಅಂತ ನಾವಾಗಲೇ ಹಿಂದೆ ಓದಿದ್ವಿ. ರಾತ್ರಿ ಕಾಲದಲ್ಲಿ ತಮ್ಮ ಸಹೋದರ ಶಂಕರ ಪಂಡಿತರ ಮನೆಯಲ್ಲಿ ಕುಳಿತುಕೊಂಡು ಆಚಾರ್ಯರ ಗ್ರಂಥಗಳ ಅಧ್ಯಯನವನ್ನು ಅವರು ಮಾಡ್ತಾ ಇದ್ರಂತೆ. ಹೀಗೆ ಆಚಾರ್ಯರ ಗ್ರಂಥಗಳ ಮಹತ್ವ ಏನು ಎಂಬುದನ್ನು ಈ 15ನೇ ಸರ್ಗದಲ್ಲಿ ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಮುಂದೆ ಆಚಾರ್ಯರು ಅನೇಕ ಗ್ರಂಥಗಳ ರಚನೆಗೋಸ್ಕರವಾಗಿ ಪ್ರಾರ್ಥನೆ, ಶಿಷ್ಯರ ಪ್ರಾರ್ಥನೆಯ ಮೇರೆಗೆ ಇನ್ನೂ ಕೆಲವು ಗ್ರಂಥಗಳ ರಚನೆಯನ್ನು ಆಚಾರ್ಯರು ಮಾಡ್ತಾರೆ. ಅವರ ಪೂರ್ವಾಶ್ರಮದ ಸಹೋದರ, ಅವರಿಗೆ ಸನ್ಯಾಸ, ಅವರ ಕಠಿಣವಾಗಿರ್ತಕ್ಕಂತಹ ವ್ರತ, ಪದ್ಮನಾಭ ತೀರ್ಥರು ಆಚಾರ್ಯರನ್ನು ಭೇಟಿ ಮಾಡಿದ್ದು, ಆಚಾರ್ಯರು ಎಷ್ಟು ವಿಧರಾದ ಶಿಷ್ಯಂದ್ರಗಳನ್ನು ತಾವು ಹೊಂದಿದ್ರು, ಅದೆಲ್ಲದರ ಪರಿಚಯವನ್ನು ನಾವು 15ನೇ ಸರ್ಗದಲ್ಲಿ ನಾವು ಕಾಣಬಹುದು. ಭೂಯೋ ಬೋಧಸ್ತತೋ ಭೂಯೋ ವ್ಯಾಚಕ್ಷ್ಯೌ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂಸ್ತತ್ರಾಮರಾಲಯೇ. ವಿಷ್ಣುಮಂಗಲ ದೇವಾಲಯ ಪಾಡಿಕುಡಿಲು ಎಂಬುದಾಗಿ ಗ್ರಾಮ. ಆ ಗ್ರಾಮದವರಿಗೆಲ್ಲ ಸೇರಿರ್ತಕ್ಕಂತಹ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಆಚಾರ್ಯರು ವಾಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ವಾಸವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿಯೇ ತಮ್ಮ ಸೂತ್ರ ಭಾಷ್ಯದ ಪ್ರವಚನ, ಆ ಪ್ರವಚನವನ್ನು ಪ್ರಾರಂಭ ಮಾಡಿದರು. ಎಲ್ಲ ಜನರು ಕೂಡ ಆಚಾರ್ಯರ ಭಾಷ್ಯದ ಪ್ರವಚನವನ್ನು ಕೇಳ್ತಾ ಇದ್ದಾರೆ.
ಪರಪಕ್ಷರಥಾರೂಢಂ ಖರತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೋಪಶ್ಯತು ಪ್ರತಿವೀರಮಿವಾಗ್ರತಃ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ಕೂಡ ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು? ಪ್ರತಿವೀರಂ ಇವ, ಶತ್ರು ಪಕ್ಷದ ಮೇಲೆ ದಾಳಿಯನ್ನು ಮಾಡಲಿಕ್ಕೋಸ್ಕರವಾಗಿ ಒಬ್ಬ ಸೇನಾಪತಿ ಯಾವ ರೀತಿಯಾಗಿ ಸೇನೆಯಿಂದ ಸನ್ನದ್ಧನಾಗಿ ತಾನು ಬರ್ತಾನೆ, ಯುದ್ಧರಂಗದಲ್ಲಿ ರಥವನ್ನು ಏರಿ ಬರ್ತಾನೆ, ಅದರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಬಂದಿದ್ದಾರಂತೆ. ಪ್ರತಿವೀರಂ ಇವ ಅಗ್ರತಃ ಅಪಶ್ಯತ್ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ಆ ಸೇನಾಪತಿ ತಾನು ಬರಬೇಕಾದ್ರೆ ಸೇನೆಯನ್ನು ತೆಗೆದುಕೊಂಡು ತಾನು ಬರ್ತಾನೆ. ಮತ್ತೆ ದೊಡ್ಡದಾದ ರಥದಲ್ಲಿ ತಾನು ಕುಳಿತುಕೊಂಡು ಬರ್ತಾನೆ. ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ ಸಿದ್ಧಾಂತ, ಆ ಪರಂಪರಾ ಪ್ರಾಪ್ತವಾಗಿರ್ತಕ್ಕಂತಹ ಸಿದ್ಧಾಂತ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ತಂದೆ ಎಲ್ಲರೂ ಕೂಡ ಆಶ್ರಯಿಸಿರ್ತಕ್ಕಂತಹ ಸಿದ್ಧಾಂತ. ಆ ಸಿದ್ಧಾಂತವೇ ಒಂದು ದೊಡ್ಡ ರಥ. ಆ ರಥದಲ್ಲಿ ಕುಳಿತುಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಖರತರ್ಕ ಮಹಾಯುಧಂ, ಒಳ್ಳೆ ಆಯುಧಗಳನ್ನು ಸೇನಾಪತಿ ತಾನು ತೆಗೆದುಕೊಂಡು ಬಂದಿರ್ತಾನೆ. ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಆಯುಧವನ್ನು ಧರಿಸಿದ್ದಾರೆ. ಯಾವುದು ಆಯುಧ ಅಂತ ಹೇಳಿದರೆ ಖರತರ್ಕ, ಅನುಮಾನ, ಯುಕ್ತಿಗಳು. ಆ ಯುಕ್ತಿಗಳೇ ಒಂದು ದೊಡ್ಡ ಆಯುಧ, ಒಂದು ದೊಡ್ಡ ಅಸ್ತ್ರ. ಅದರಿಂದ ಸಹಿತರಾಗಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹೀಗೆ ಯುದ್ಧರಂಗದಲ್ಲಿ ಪ್ರತಿಪಕ್ಷದ ನಾಯಕ ಸೇನಾಪತಿ ಯಾವ ರೀತಿಯಾಗಿ ನಿಂತ್ಕೊಂಡಿರ್ತಾನೆ, ಅದೇ ರೀತಿಯಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಇದ್ದಾರೆ. ತದಾ ತದಾನನಾಂಭೋಜಾತ್ ವೃತ್ತೋಪನ್ಯಾಸ ಭಾರತಿ ಸೇನಾಗ್ರಹ ದಿವ್ಯಾ ಶಿಬಿರಾದಿವ ನಿರ್ಯಯೌ. ಆಚಾರ್ಯರ ಉಪನ್ಯಾಸ ಭಾರತಿ ಅಂತ ಹೇಳ್ತಾರೆ. ಉಪನ್ಯಾಸ ಭಾರತಿ ಎಂಬುದಾಗಿ ಆಚಾರ್ಯರ ಬಾಯಿಂದ ಹೊರಹೊಮ್ಮುತ್ತಾ ಇದೆ. ಏನು ಅವರ ಆಚಾರ್ಯರ ಸಿದ್ಧಾಂತ ಏನದು? ಅವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರದ್ಧೆಯಿಂದ ಕೇಳ್ತಾ ಕೂತ್ಕೊಂಡಿದ್ದಾರೆ. ಆ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಅವನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡ್ತಕ್ಕಂತಹ ಆಗ್ರಹ ಆಚಾರ್ಯರಿಗೆ ಇದೆ. ಅದಿವಾಗ ಆ ಸೇನಾಪತಿಗೆ ತನ್ನ ಸ್ವಾಮಿಯ ಬಗ್ಗೆ ಬಹಳಷ್ಟು ಭಕ್ತಿ ಇರುತ್ತೆ. ಆ ಸೇನಾಪತಿ ತನ್ನ ಸ್ವಾಮಿಗೆ, ತನ್ನ ರಾಜನಿಗೆ ಜಯವನ್ನು ತಂದುಕೊಡಬೇಕು ಎಂಬುದಾಗಿ ಆಗ್ರಹವನ್ನು ಸೇನಾಪತಿ ತಾನು ಹೊಂದಿರ್ತಾನೆ. ಅದೇ ರೀತಿಯಾಗಿ ಆಚಾರ್ಯರು ಕೂಡ ಇವಾಗ ಭಗವಂತನೇ ಸರ್ವೋತ್ತಮ ಎಂಬುದಾಗಿ ಸಾಧನೆಯನ್ನು ಮಾಡಲಿಕ್ಕೋಸ್ಕರವಾಗಿ ತಾವು ಹೊರಟಿದ್ದಾರೆ. ಶತ್ರುವನ್ನು ಕಂಡ್ರೆ ಅವನಿಗೆ ಉತ್ಸಾಹ ಯುದ್ಧದಲ್ಲಿ ಇಮ್ಮಡಿಯಾಗಿ ಜಾಸ್ತಿ ಆಗತ್ತೆ. ಹಾಗೆ ಆಚಾರ್ಯರ ಮುಖದಿಂದ ಉಪನ್ಯಾಸ ಅವರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಕಂಡಾಗ ಅವರಿಗೆ ಉತ್ಸಾಹ ಇಮ್ಮಡಿಯಾಯಿತು. ಅವರಿಗೆ ನಿರಂತರವಾಗಿ ಹೊರಹೊಮ್ಮುತ್ತಾ ಇದೆ ಅವರ ಬಾಯಿಂದ. ಮುಖ್ಯಪ್ರಾಣದೇವರ ಪತ್ನಿ ಭಾರತೀ ದೇವಿ ತನ್ನ ಸ್ವಾಮಿಗೆ ಜಯವನ್ನು ತಂದುಕೊಡ್ತಕ್ಕಂತಹ ಆಗ್ರಹ ಅವಳಿಗಿದೆ, ಭಾರತೀ ದೇವಿಗೆ ಇದೆ. ವಚನ ರೂಪದಿಂದ ಆಚಾರ್ಯರ ಮುಖ ಕಮಲದಿಂದ ಭಾರತಿ ಮುಖ್ಯಪ್ರಾಣದೇವರ ಪತ್ನಿ, ಎಲ್ಲ ವಿದ್ಯೆಗೆ ಮಾತುಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು. ಅವಳು ಆಚಾರ್ಯರ ಮುಖ ಕಮಲದಿಂದ ಹೊರಹೊಮ್ಮಿ ಬರ್ತಾ ಇದ್ದಾಳೆ. ಹೇಗೆ? ಶಿಬಿರಾದಿವ ನಿರ್ಯಯವು ಅಂತ ಹೇಳ್ತಾರೆ. ಸೇನಾಗ್ರಹ ದಿವ್ಯ ಶಿಬಿರಾದಿವ ನಿರ್ಯಯವು. ಈ ಸೇನೆ ತನ್ನ ರಾಜನಿಗೆ ಜಯವನ್ನು ತಂದುಕೊಡ್ಬೇಕು ಅಂತನೋ ಆಗ್ರಹದಿಂದ ಯಾವ ರೀತಿಯಾಗಿ ಶಿಬಿರದಿಂದ ತಾನು ಹೊರಗೆ ಬರುತ್ತೆ, ಆ ಸೇನೆಯಂತೆ ಆಚಾರ್ಯರ ಬಾಯಿಂದ ಮಾತುಗಳು ಹೊರಗೆ ಬರ್ತಾ ಇದೆ. ನಾತ್ಯತ್ವರ ನಾತಿರಯ
ನ ಸ್ಖಲಂತೆ ನಿರಂತರ ಅನಾನಾವಯವೇತ್ತೇವ ದವೀಯೋಭಿಪ್ರತರ್ಕಿತ. ಆಚಾರ್ಯರ ಉಪನ್ಯಾಸದ ಶೈಲಿ, ಅವರ ಉಚ್ಚಾರಣೆ ಅದೆಷ್ಟು ಸುಂದರವಾಗಿತ್ತು ಎಂಬುದನ್ನು ಪಂಡಿತಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾರೆ. ಸೇನೆ ಯಾವ ರೀತಿಯಾಗಿರುತ್ತೆ? ಸೇನೆ ಬಹಳ ಮಂದವಾಗಿ ನಿಧಾನವಾಗಿ ಚಲಿಸೋದಿಲ್ಲ. ಶತ್ರುಗಳನ್ನು ನೋಡಿ ಅದಕ್ಕನುಗುಣವಾಗಿ ತಾನು ಚಲಿಸತ್ತೆ. ಅತಿ ವೇಗದಿಂದಲೂ ಚಲಿಸೋದಿಲ್ಲ ಸೇನೆ. ಅತಿ ಮಂದವಾಗಿಯೂ ಕೂಡ ಅತಿ ನಿಧಾನವಾಗಿಯೂ ಕೂಡ ಸೇನೆ ತಾನು ಚಲಿಸೋದಿಲ್ಲ. ಶಿಬಿರದಿಂದ ಹೊರಟಿರ್ತಕ್ಕಂತಹ ಸೇನೆ ತಾನು ಎಡಬಿಡದೆ ಅದರ ಅಂಗಗಳು ಎಲ್ಲವೂ ಕೂಡ ರಥ, ಕುದುರೆ, ಇದೆಲ್ಲ ಸೇನೆಯ ಅಂಗಗಳು. ಆನೆ, ಅದೆಲ್ಲ ದೂರದಲ್ಲಿರೋರು ಕೂಡ ಅದನ್ನು ನೋಡಿ ತಿಳ್ಕೊಳ್ಬಹುದು. ಓಹೋ, ಸೇನೆ ಬರ್ತಾ ಇದೆ ಎಂಬುದಾಗಿ. ರಥ, ಕುದುರೆ, ಆನೆಗಳು ಅದೆಲ್ಲ ದೂರದಲ್ಲಿದ್ದರೂ ಕೂಡ ಗೊತ್ತಾಗಿ ಬಿಡತ್ತೆ. ಹಾಗೆ ಆಚಾರ್ಯರ ಬಾಯಿಂದ ಹೊರಟಿರ್ತಕ್ಕಂತಹ ಆ ಮಾತು ಉಪನ್ಯಾಸ ಭಾರತಿ, ಅದು ಕೂಡ ನಾತ್ಯತ್ವರ ನಾತಿರಯ, ಅತಿ ನಿಧಾನವಾಗಿಯೂ ಕೂಡ ಮಾತು ಹೊರಡೋದಿಲ್ಲಂತೆ. ನಾ ಅತಿರಯ, ಬಹಳ ವೇಗವಾಗಿಯೂ ಕೂಡ ಆಚಾರ್ಯರು ಮಾತನಾಡೋದಿಲ್ಲ. ತುಂಬ ವೇಗವಾಗಿ ಮಾತನಾಡ್ಬಿಟ್ರೆ ಎದುರಿಗಿರೋರಿಗೆ ಏನು ಹೇಳಿದ್ರು ಏನು ಅರ್ಥನೇ ಆಗೋದಿಲ್ಲ. ತುಂಬ ನಿಧಾನವಾಗಿ ಹೇಳ್ತಾ ಇದ್ರೂ ಕೂಡ ತಲೆ ಬಿಸಿ ಆಗುತ್ತೆ. ಬೇಗ ಬೇಗ ಹೇಳೋದಿಲ್ಲಲ್ಲಪ್ಪ ಅಂತ ಅಂತೀವಿ. ಅದರ ಆಚಾರ್ಯರ ಮಾತು ಕೂಡ ಬಹಳ ನಿಧಾನವಾಗಿಯೂ ಅಲ್ಲ, ಬಹಳ ವೇಗವಾಗಿಯೂ ಕೂಡ ಅಲ್ಲ. ಅದರಲ್ಲಿ ಯಾವುದೇ ತಪ್ಪುಗಳಿಲ್ಲ, ಉಬ್ಬು ತಗ್ಗುಗಳಿಲ್ಲ, ಯಾವ ವಿಧವಾದ ದೋಷವನ್ನು ಕೂಡ ಆ ಭಾರತೀಯಲ್ಲಿ ನೀವು ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೋಷರಹಿತವಾಗಿರ್ತಕ್ಕಂತಹದ್ದು ಆ ಉಪನ್ಯಾಸ ಭಾರತಿ. ಅತ್ಯಂತ ದೂರದಲ್ಲಿರ್ತಕ್ಕಂಥವರಿಗೂ ಸೇನೆ ಯಾವ ರೀತಿಯಾಗಿ ಕಾಣಿಸಿಕೊಳ್ಳತ್ತೆ, ಹಾಗೆ ದೂರದಲ್ಲಿರ್ತಕ್ಕಂಥವರಿಗೂ ಕೂಡ ಆಚಾರ್ಯರ ಮಾತು ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತಂತೆ. ಆ ಸೇನೆಯ ಅಂಗಗಳು ರಥ, ಕುದುರೆ, ಪದಾತಿಗಳು, ಗಜ ಎಂಬುದಾಗೆಲ್ಲ ಅಂಗಗಳು. ಹಾಗೆ ಮಾತಿನಲ್ಲಿ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಉದಾತ್ತ, ಅನುದಾತ್ತ, ಸ್ವರಿತ ಎಂಬುದಾಗೆಲ್ಲ ಸ್ವರಗಳು, ಪದ, ಪ್ರಕೃತಿ, ಪ್ರತ್ಯಯ ಎಂಬುದಾಗೆಲ್ಲ ಅವಯವಗಳು, ಎಲ್ಲ ಅವಯವಗಳು ಕೂಡ ಸ್ಪಷ್ಟವಾಗಿ ತೋರ್ತಾ ಇತ್ತಂತೆ. ಸೇನೆ ದೂರದಲ್ಲಿದ್ದರೂ ಕೂಡ ಯಾವ ರೀತಿಯಾಗಿ ಅಖಂಡವಾಗಿ ತಾನು ತೋರತ್ತೆ, ಅದೇ ರೀತಿಯಾಗಿ ಉಪನ್ಯಾಸ ಭಾರತಿಯು ಕೂಡ ಒಳ್ಳೆ ಗಂಭೀರವಾದ ಧ್ವನಿಯಲ್ಲಿ ಹೊರಹೊಮ್ಮುತ್ತಾ ಇರೋದರಿಂದಾಗಿ ದೂರದಲ್ಲಿರ್ತಕ್ಕಂಥವರಿಗೂ ಕೂಡ ಸ್ಪಷ್ಟವಾಗಿ ಅದು ತೋರಿ ಬರ್ತಾ ಇತ್ತು, ಕೇಳಿಸ್ತಾ ಇತ್ತದು. ಹೀಗೆ ಆಚಾರ್ಯರ ಉಪನ್ಯಾಸ ಭಾರತಿ ಅದು ಸೇನೆಯಂತೆ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು. ಸೂತ್ರಸ್ಯಂದನ ವೃಂದಾಢ್ಯ ದುರ್ವಾರ ಶ್ರುತಿವಾರಣ ಸೂಪಪತ್ತಿ ಮಹಾಪತ್ತಿ ವಿಚಿತ್ರ ಸ್ಮೃತಿ ಸಪ್ತಿಕಾ. ಸೇನೆಯಲ್ಲಿ ರಥ, ಕುದುರೆ, ಪದಾತಿಗಳು ಅದೆಲ್ಲ ಇರುತ್ತೆ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ವಿ. ಅದೇ ರೀತಿಯಾಗಿ ಇವಾಗಲೂ ಕೂಡ ಉಪನ್ಯಾಸ ಭಾರತಿಯಲ್ಲಿ ಎಲ್ಲವೂ ಕೂಡ ಇತ್ತು ಎಂಬುದಾಗಿ. ಆನೆಗಳಿದೆ, ಆನೆಗಳು ಬಹಳ ಬಲಿಷ್ಠವಾದದ್ದು. ಅದನ್ನು ಎದುರಿಸಿ ನಿಲ್ಲಿಸೋದು ತುಂಬ ಕಷ್ಟಕರವಾದದ್ದು. ಹಾಗೆ ಆಚಾರ್ಯರ ಉಪನ್ಯಾಸ ಭಾರತಿಯಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ವೇದವಾಕ್ಯಗಳಿತ್ತು. ಅದು ಆನೆಯಂತೆ ಇತ್ತು, ಅದನ್ನು ಯಾರೂ ಕೂಡ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಉಪನ್ಯಾಸ ಭಾರತಿ ಅದು ಶಿಸ್ತಿನಿಂದ ಕೂಡಿರ್ತಕ್ಕಂತಹ ಸೇನೆಯಂತೆ ಆಚಾರ್ಯರ ಮುಖದಿಂದ ಹೊರಹೊಮ್ಮುತ್ತಾ ಇತ್ತು ಎಂಬುದಾಗಿ